ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಾನು ಒಂದು ಹೋಮ್ ಥಿಯೇಟ್ರು ರೆಡಿ ಮಾಡೋಣ ಅಂತ ಬಂದಿದ್ದೀನಿ. ಹೋಮ್ ಥಿಯೇಟ್ರು ಇಲ್ಲಿದೆ ನೋಡಿ. ಇದೇನಾಗಿದೆ ಫಸ್ಟು ಚೆಕ್ ಮಾಡೋಣ. ಅದಕ್ಕೆ ನಂತರ ಐ ಸಿ ಸ್ಟಾಕ್ ಇರಲ್ಲ, ಅದಕ್ಕೆ ಐ ಸಿ ತಗೊಬಂದಿದ್ದೀನಿ. ಈಗ ಐ ಸಿನ ಈ ಬಾಕ್ಸ್ ಹತ್ರ ಇಟ್ಟಿರೋಣ. ನೋಡಿ, ಇವಾಗ ಫಸ್ಟು ಇದನ್ನು ಫ್ರಂಟ್ ನೋಡಿ, ಇದು ಬ್ಲೂಟೂತ್ ಇದಿದೆ, ಸಿಸ್ಟಮ್ ಇದೆ. ಇದು ಸೋನಿ ಅಂತ ಸ್ಟಿಕ್ಕರ್ ಹಾಕಿದರೆ, ಬಟ್ ಇದು ಸೋನಿ ಅಲ್ಲ, ಬ್ಲೂಟೂತ್ FM ಸಿಸ್ಟಮ್ ಇದೆ. ಇದೇನಾಗಿದೆ ಅಂತ ಫಸ್ಟ್ ನಾವು ಪ್ಲಗ್ ಹಾಕಿ ನೋಡಿ, ಇದೆಲ್ಲ ಓಪನ್ ಆಗಿದೆ. ಏನೇನಾಗಿದೆ ಫಸ್ಟ್ ಆನ್ ಮಾಡಿ ನೋಡೋಣ. ನೋಡಿ, ಇವಾಗ ಸೆಟ್ಟು ಆನ್ ಮಾಡಿ ಚೆಕ್ ಮಾಡೋಣ ಏನೇನು ಬರ್ತಾಯಿದೆ ಅಂತ. ಡಿಸ್ಪ್ಲೇ ಆನ್ ಆಯಿತು, ಇಲ್ಲಿ RGB ಲೈಟ್ ಬರ್ತಾಯಿದೆ, ಲೈಟ್ ಆನ್ ಆಯಿತು. ವಾಲ್ಯೂಮ್ ಕೊಟ್ಟರೆ ಇದು ಸಬ್ವೂಫರ್ ಏನು ಬರ್ತಾಯಿಲ್ಲ. ಹಿಂದೆಗಡೆ ಸ್ಪೀಕರ್ ಕನೆಕ್ಷನ್ ಇದೆ ನೋಡಿ, ಇದು ಸ್ಪೀಕರ್ ಕನೆಕ್ಷನ್ನು. ಇದಕ್ಕೆ ಇವಾಗ ನನ್ನ ಹತ್ರ ಒಂದು ಸ್ಪೀಕರ್ ಇದೆ, ಅದನ್ನ ಕನೆಕ್ಟ್ ಮಾಡಿ ಚೆಕ್ ಮಾಡೋಣ ಯಾವುದೇ ಸ್ಪೀಕರ್ ವರ್ಕ್ ಆಗ್ತಾ ಇದೆ, ಯಾವುದು ವರ್ಕ್ ಆಗ್ತಿಲ್ಲ ಅಂತ. ನೋಡಿ, ಇದು ವರ್ಕ್ ಆಗ್ತಿದೆ, ನೋಡಿ ಇದು ವರ್ಕ್ ಆಗ್ತಿದೆ, ನೋಡಿ ಇದು ವರ್ಕ್ ಆಗ್ತಿದೆ. ಓಕೆ, ಈ 4 ಸ್ಪೀಕರ್ ವರ್ಕ್ ಆಗ್ತಿದೆ. ಈ ಸಬ್ವೂಫರ್ ಒಂದು ವರ್ಕ್ ಆಗ್ತಿಲ್ಲ. ಇವಾಗ ಇದೇನಾಗಿದೆ ಚೆಕ್ ಮಾಡೋಣ. ಸ್ವಿಚ್ ಆಫ್ ಮಾಡಿ ಇವಾಗ ನಾನು ಇದನ್ನ ಬ್ಯಾಕ್ ಸೈಡು ಓಪನ್ ಮಾಡ್ಕೊಡ್ತೀನಿ. ಇಲ್ಲಿ ಸ್ಕ್ರೂಸ್ ಇದೆ, ಈ ಸ್ಕ್ರೂನ ಕ್ಯಾಪ್ ಓಪನ್ ಮಾಡ್ಕೋತೀನಿ ನೋಡಿ. ನೋಡಿ, ಕಂಪ್ಲೀಟಾಗಿ ಸ್ಕ್ರೂ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡ್ ಪ್ಯಾನಲ್ಲು ನೋಡಿ, ಬ್ಯಾಕ್ ಸೈಡ್ ಪ್ಯಾನಲ್ ಓಪನ್ ಮಾಡಿದ್ರೆ ಒಳಗಡೆ ನೋಡಿ ಈ ರೀತಿ ಇದೆ. ಫುಲ್ಲು ಆಲ್ಮೋಸ್ಟ್ ಎಲ್ಲ ಜಿರಳೆ ಎಲ್ಲ ಕುತ್ಕೊಂಡಿದೆ. ಓಕೆನಾ? ನೋಡಿ, ಇವಾಗ ನಾವು ಐ ಸಿ ಚೆಕ್ ಮಾಡಬೇಕು, ಯಾವುದ್ಯಾವುದು ವರ್ಕ್ ಆಗ್ತಿದೆ, ಯಾವುದು ವರ್ಕ್ ಆಗ್ತಿಲ್ಲ ಅಂತ. ನೋಡಿ, ಒಳಗಡೆ ಸಬ್ವೂಫರ್ ಇದೆ, ಬಟ್ ಸಬ್ವೂಫರ್ ವೈರ್ ನೋಡಿ ಇಲ್ಲಿ ಹೊರಗಡೆ ಬಂದಿದೆ. ಇವಾಗ ಸಬ್ವೂಫರ್ ಓಪನ್ ಮಾಡಿಕೊಂಡು ಚೆಕ್ ಮಾಡೋಣ ಏನಿದೆ ಕಂಡೀಷನ್ ಅಂತ. ನೋಡಿ, ಸ್ಕ್ರೂ ಎಲ್ಲ ಆಲ್ರೆಡಿ ಓಪನ್ ಆಗಿದೆ ನೋಡಿ. ಓ ನೋಡಿ, ಸಬ್ವೂಫರ್ ನೋಡಿ ಹೇಗಿದೆ, ಫುಲ್ಲು ಎಲ್ಲ ಜಿರಳೆ ಎಲ್ಲ ತಿಂದಾಕಿದೆ ನೋಡಿ. ನೋಡಿ, ಸಬ್ವೂಫರು ಕಂಪ್ಲೀಟಾಗಿ ಹೋಗಿದೆ. ಈ ಥರ ಇದು ಹಾಕಿದ್ರೂ ಸೌಂಡ್ ಏನು ಬರೋಲ್ಲ. ಇವಾಗ ನಾನು ಇದನ್ನ ಸಬ್ವೂಫರು ರಿಪ್ಲೇಸ್ ಮಾಡಬೇಕು, ಮತ್ತು ಸೌಂಡ್ ಐಸಿನೂ ರಿಪ್ಲೇಸ್ ಮಾಡಬೇಕು. ಸೌಂಡ್ ಐಸಿನೂ ಬರ್ತಾಯಿಲ್ಲ. ಫಸ್ಟು ನಾನು ಸಬ್ವೂಫರು ನನ್ನ ಹತ್ರ ಈ ರೀತಿ ಇದೆ ನೋಡಿ, ಇದು ಸಬ್ವೂಫರು. ಇವಾಗ ಇದನ್ನ ನಾನು ಫಸ್ಟ್ ಇದನ್ನ ಸಾಲ್ಡ್ರಿಂಗ್ ಮಾಡಿಕೊಂಡು ಫಿಟ್ ಮಾಡಿ ನೋಡಿ ಕನೆಕ್ಟ್ ಮಾಡಿದ್ದೀನಿ, ಪಾಸಿಟಿವ್ ನೆಗೆಟಿವ್. ಇವಾಗ ಇದನ್ನ ಟೆಂಪ್ರವರಿಗೆ ನಾವು ಸ್ಕ್ರೂ ಹಾಕಿ ಫಿಟ್ ಮಾಡೋಣ ಇದಕ್ಕೆ. ನೋಡಿ, ಸ್ಕ್ರೂ ಹಾಕಿದ್ದೀನಿ. ಈ ಕ್ಯಾಪ್ನ ನಾನು ಆಮೇಲೆ ಫಿಟ್ ಮಾಡ್ಕೊಳ್ತೀನಿ. ಫಸ್ಟ್ ಇಲ್ಲಿ ಬ್ಯಾಕ್ ಸೈಡು ಆನ್ ಮಾಡಿ ಚೆಕ್ ಮಾಡೋಣ. ಫಸ್ಟು ಯಾವ್ದು ಐ ಸಿ ಬರ್ತದೆ ನೋಡಿ, ಇಲ್ಲಿ 4 ಐ ಸಿ ಇದೆ. 4 ಐ ಸಿನೂ ಚೆಕ್ ಮಾಡ್ಕೊಳ್ಳೋಣ. ಈಗ ಪವರ್ ಆನ್ ಮಾಡ್ಕೊಳ್ಬೇಕು ನೋಡಿ, ಪವರ್ ಆನ್ ಮಾಡಿದ್ದೀನಿ. ಸೌಂಡ್ ಬರ್ತಾ ಇದೆ, ಬಟ್ ಜಾಸ್ತಿ ಬರ್ತಾ ಇಲ್ಲ ಅಂದರೆ ಮೋಸ್ಟ್ಲಿ ಇದು ನಾಬ್ ಏನಾರು ಹಾಳಾಗಿದೆ ಅನಿಸುತ್ತೆ. ನೋಡಿ, ಸೌಂಡು ಈಗ ಸಬ್ವೂಫರ್ ಬರ್ತಾ ಇದೆ ನೋಡಿ. ಇವಾಗ ಬ್ಯಾಕ್ ಸೈಡು ನೋಡಿ, ಬಟ್ ಸೌಂಡ್ ಬರ್ತಾ ಇದೆ, ಬಟ್ ಇಲ್ಲಿ ಔಟ್ಪುಟ್ ಹೊರಗಡೆ ಎಕ್ಸ್ಟ್ರಾ ಸ್ಪೀಕರ್ ಏನು ಸೌಂಡ್ ಬರ್ತಿದೆ ಅಷ್ಟು ಎಫೆಕ್ಟ್ ಇದು ಬರ್ತಾ ಇಲ್ಲ ಸಬ್ವೂಫರು. ಅದನ್ನೊಂದು ಸತಿ ಚೆಕ್ ಮಾಡಬೇಕು ಸಬ್ವೂಫರ್ದು ಏನಾಗಿದೆ ಅಂತ. ನೋಡಿ, ಸಬ್ವೂಫರ್ದಲ್ಲಿ ಒಂದು ಕನೆಕ್ಷನ್ ಬರುತ್ತೆ. ನೋಡಿ, ಸೌಂಡ್ ಬರ್ತಾ ಇದೆ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ
ಸಬ್ವೂಫರ್ ಬರ್ತಾ ಇದೆ. ಇದು ಬ್ಯಾಕ್ ಸೈಡು ಕವರ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಇದನ್ನ ಬ್ಯಾಕ್ ಸೈಡ್ದು ವರ್ಕ್ ಮುಗೀತು. ಅದು ಸ್ಪೀಕರ್ ಬರ್ತಾ ಇದೆ, IC ಎಲ್ಲ ಚೆನ್ನಾಗಿದೆ. ಸಬ್ವೂಫರ್ ಒಂದು ಪ್ರಾಬ್ಲಮ್ ಇತ್ತು. ನೋಡಿ, ಇವಾಗ ನೆಕ್ಸ್ಟು ನಾವು ಫ್ರಂಟ್ ಇದನ್ನೊಂದು ಸ್ವಲ್ಪ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿ ಇದೊಂದು ಸ್ವಲ್ಪ ನಾಬು ಚೆಕ್ ಮಾಡಬೇಕು. ನೋಡಿ, ಫ್ರಂಟ್ ಪ್ಯಾನಲ್ಲು ಓಪನ್ ಆಯಿತು. ನೋಡಿ ಹಿಂಗೆ, ಇದು ಗ್ಲೂಗನ್ ಹಾಕ್ಬಿಟ್ಟಿರ್ತಾರೆ, ಅದರಿಂದ ಓಪನ್ ಆಗೋದು ಭಾರಿ ಕಷ್ಟ. ನೋಡಿ ಇದ್ರ ಒಳಗೆ ಎಷ್ಟು ಜಿರಳೆ ಇದೆ ಅಂದರೆ ತುಂಬ ಜಿರಳೆ ಇದೆ. ಫಸ್ಟ್ ಅದನ್ನ ಈಚೆ ತೊಗೊಂಡೋಗಿ ಕೊಡುತ್ತೀನಿ. ನೋಡಿ, ಇಲ್ಲೆಲ್ಲ ಜಿರಳೆದು ಎಷ್ಟೊಂದು ಗಲೀಜು ಬಿದ್ದಿದೆ. ಬನ್ನಿ ಈಚೆ ಎಷ್ಟು ಜಿರಳೆ ಇದೆ ಅಂತ ಅದ್ರಲ್ಲಿ ತೋರಿಸ್ತೀನಿ. ನೋಡಿ, ಈಗ ಓಪನ್ ಮಾಡ್ತೀನಿ. ನೋಡಿ, ಬನ್ನಿ ಒಳಗೆ ಹೋಗೋಣ. ನೋಡಿ ಫ್ರಂಟು ನೋಡಿ ಈ ಥರ ಇದೆ. ನೋಡಿ ಫ್ರಂಟು ಬ್ಲೂಟೂತ್ ಕನೆಕ್ಟ್ ಆಗಿದೆ. ಬ್ಲೂಟೂತಿಂದ ಡೈರೆಕ್ಟಾಗಿ ವಾಲ್ಯೂಮ್ ಬಂದಿದೆ. ನೋಡಿ, ವಾಲ್ಯೂಮಿಂದ ಇದು ಸಬ್ವೂಫರ್ ಕನೆಕ್ಷನ್ ಬಂದಿದೆ. ಇವಾಗ ಇದನ್ನ ಫಸ್ಟು ಒಂಚೂರು WD-40 ಬರುತ್ತಲ್ಲ, ನೋಡಿ ಇದನ್ನ ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಅದು ಜಿರಳೆ ಎಲ್ಲ ಇರುತ್ತಲ್ಲ, ಅದರಿಂದ ಸ್ವಲ್ಪ ಹಾಳಾಗಿರುತ್ತೆ, ಅದು ಗಲೀಜು ಮಾಡಿರುತ್ತಲ್ಲ ಅದರಿಂದ. ಇವಾಗ ಪ್ಲಗ್ ಹಾಕಿ ಆನ್ ಮಾಡೋಣ. ನೋಡಿ, ಇದು ಜಿರಳೆ ಮಾಡಿರೋ ಕೆಲಸಕ್ಕೆ ಇವಾಗ ಸಿಸ್ಟಮೇ ಆನ್ ಆಗ್ತಾ ಇಲ್ಲ. ನೋಡಿ ನೋಡಿ ಫ್ರಂಟ್ ಸಿಸ್ಟಮೇ ಆನ್ ಆಗ್ತಾ ಇಲ್ಲ. ಅಲ್ಲಿ ಒಳಗೆ ಏನಾದ್ರು ವೈರ್ಗೆ ಕಟ್ ಆಗಿದೆ ಅನ್ನೋ ಗೊತ್ತಿಲ್ಲ. ಬನ್ನಿ ಇದನ್ನ ಓಪನ್ ಮಾಡ್ಕೋಬೇಕೀಗ. ನೋಡಿ, ರನ್ನಿಂಗ್ ಇತ್ತು, ನಾವು ಏನೋ ಮಾಡೋಕ್ಕೋಗಿ ಅದು ಇನ್ನೊಂದು ಏನೋ ಆಯಿತು. ನೋಡಿ, ಒಂದು ಇಲ್ಲಿ ರೆಗ್ಯುಲೇಟರ್ ಇದೆ 5 ವೋಲ್ಟು. ಅದು 5 ವೋಲ್ಟು ಪವರ್ ಬರ್ತಿದೆ ನೋಡೋಣ. ಅದು ಒಂದಕ್ಕೊಂದು ಶಾರ್ಟ್ ಆಗಿತ್ತು. ಅಲ್ಲಿ ಒಂದು ಸಣ್ಣ ಮಿಸ್ಟೇಕ್ ಆಗಿತ್ತು, ಇವಾಗ ಸರಿ ಹೋಯಿತು. ವೋಲ್ಟೇಜು ಸ್ವಲ್ಪ ಇದಾಗ್ತಾಯಿತ್ತು, ಫ್ಲಕ್ಚುಯೇಷನ್ ಆಗ್ತಾಯಿತ್ತು. ನೋಡಿ, ಇವಾಗ ಸರಿ ಹೋಗಿದೆ. ನೋಡಿ ಫ್ರಂಟ್ ತಿರುಗಿಸ್ತೀನಿ. ನೋಡಿ ಫ್ರಂಟ್ ನೋಡಿ ಡಿಸ್ಪ್ಲೇ ಬರ್ತಾ ಇದೆ ಈಗ. ನೋಡಿ, ಇವಾಗ ಸೌಂಡ್ ಕೊಟ್ಟಿದ್ದೀನಿ ಫುಲ್ಲು. ಇವಾಗ ನೋಡಿ, ನಾನು ಸಬ್ವೂಫರ್ ಅವಾಗೆ ಬರ್ತಿರಲ್ವಲ್ಲ, ನೋಡಿ ಇವಾಗ ಸಬ್ವೂಫರ್ ವಾಲ್ಯೂಮ್ ಕೊಡ್ತೀನಿ. ಅದು ಇಲ್ಲಿ ಸ್ಕ್ರೂ ಹಾಕಿಲ್ಲ, ಅದರಿಂದ ಅದು ಸೌಂಡ್ ಆ ಥರ ಬರ್ತಾ ಇದೆ. ಸ್ಕ್ರೂ ಹಾಕಿದ್ರೆ ಇನ್ನೂ ಸಕ್ಕತ್ತಾಗಿ ಬರುತ್ತೆ. ಇವಾಗ ಬ್ಯಾಕ್ ಸೈಡು ಸ್ಪೀಕರ್ ಕನೆಕ್ಟ್ ಮಾಡ್ಕೋತೀನಿ. ನೋಡಿ, ಇದು ಸ್ಪೀಕರ್ದು. ನೋಡಿ, ಇವಾಗ ಪ್ರಾಪರ್ ಆಗಿ ಬರ್ತಾ ಇದೆ ಸೌಂಡು. ನೋಡಿ, ಇದು ಬರೀ ಬೇಸ್ ಮಾತ್ರ. ಇಲ್ಲಿ ಕೆಳಗಡೆ ಇದೆಯಲ್ಲ, ಈ ಕಂಟ್ರೋಲು ಬರೀ ಬೇಸ್ ಮಾತ್ರ ಕಂಟ್ರೋಲ್ ಆಗೋದದು. ಇದು ಬಂದು ವಾಲ್ಯೂಮು, ಸ್ಪೀಕರ್ ವಾಲ್ಯೂಮು. ಟೋಟಲ್ ಬೇಸು ಇದೆಲ್ಲ ಕಂಟ್ರೋಲ್ ಆಗುತ್ತೆ. ನೋಡಿ, ಇವಾಗ ಇದು ಕೊಟ್ಟರೆ ಸಬ್ವೂಫರು ವರ್ಕ್ ಆಗುತ್ತೆ ಇದರಲ್ಲಿ. ನೋಡಿ, ಇದರಲ್ಲಿ ಸ್ಪೀಕರ್ ವಾಲ್ಯೂಮು ವರ್ಕ್ ಆಗುತ್ತೆ. ಸ್ವಲ್ಪ ಸೌಂಡು ಅದು ಇದಾಗಿ ಬರ್ತಾ ಇದೆ, ಏನು ಕರ್ ಅಂತಿದೆ. ಇದು ಸ್ಪೀಕರು ಕ್ಲೀನಾಗಿ ಫಿಕ್ಸ್ ಮಾಡಿಲ್ಲ ನಾನು, ಹಾಕಿರೋದು 2 ಸ್ಕ್ರೂ, ಅದರಿಂದ ಅದು ಕರ್ ಅಂತಿದೆ. ಓಕೆನಾ? ಸಿಸ್ಟಮು ಹೋಮ್ ಥಿಯೇಟ್ರು ವರ್ಕ್ ಆಗ್ತಾಯಿದೆ ಪ್ರಾಪರಾಗಿ, ಏನೂ ಇಶ್ಯೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಸೌಂಡನ್ನು ಕರೆಕ್ಟಾಗಿ ಬರ್ತಾಯಿದೆ, ಸಬ್ವೂಫರ್ ಕರೆಕ್ಟಾಗಿ ಬರ್ತಾಯಿದೆ. ಅದರಲ್ಲಿ ಇದ್ದಿದ್ದು ಹಳೆ ಸಬ್ವೂಫರ್ ನೋಡಿ ಹೇಗಿದೆ ಅಂತ. ನೋಡಿ, ಫುಲ್ ಎಲ್ಲ ತಿಂದಾಕಿದೆ. ನಿಮ್ಗೇನಾದ್ರು
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.